ವೈಕುಂಠ ಏಕಾದಶಿಯು ಹಿಂದೂ ಧರ್ಮದ ಹಬ್ಬವಾಗಿದೆ. ಇದನ್ನು ಪ್ರಾಥಮಿಕವಾಗಿ ವೈಷ್ಣವರು ಆಚರಿಸುತ್ತಾರೆ. ಅವರು ಇದನ್ನು ವಿಶೇಷ ಏಕಾದಶಿ ಎಂದು ಪರಿಗಣಿಸುತ್ತಾರೆ. ಇದು ಮೋಕ್ಷದ ಏಕಾದಶಿ ಅಥವಾ ಪುತ್ರಾದ ಏಕಾದಶಿಯೊಂದಿಗೆ ಸೇರಿಕೊಳ್ಳುತ್ತದೆ. ಇದನ್ನು ಧನುವಿನ ಸೌರ ಮಾಸದ 11ನೇ ಚಂದ್ರನ ದಿನದಲ್ಲಿ ಆಚರಿಸಲಾಗುತ್ತದೆ. ಇದು ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ಡಿಸೆಂಬರ್ 16 ಮತ್ತು ಜನವರಿ 13ರ ನಡುವೆ ಬರುತ್ತದೆ. ವೈಕುಂಠ ಏಕಾದಶಿಯನ್ನು ಬೆಂಗಳೂರಿನ ಇಸ್ಕಾನ್ನಲ್ಲೂ ಆಚರಿಸಲಾಗುತ್ತದೆ. ಮುರಾಸುರನ ಮೇಲೆ ವಿಷ್ಣುವಿನ ವಿಜಯ. ವೈಕುಂಠದ ದ್ವಾರಗಳನ್ನು ತೆರೆಯುವುದು. ಆಚರಣೆಗಳು. ವೈಕುಂಠ ಏಕಾದಶಿಯ ಮೂಲವನ್ನು ಪದ್ಮ ಪುರಾಣದ ದಂತಕಥೆಯಲ್ಲಿ ಉಲ್ಲೇಖಿಸಲಾಗಿದೆ. ಒಮ್ಮೆ ಮುರಾಸುರ ಎಂಬ ಅಸುರನಿದ್ದನು. ಅವನು ಬ್ರಹ್ಮನಿಂದ ಪಡೆದ ವರದಿಂದ ದೇವತೆಗಳಿಗೆ ದುಃಸ್ವಪ್ನವಾಗಿದ್ದನು. ಅವರು ವಿಷ್ಣುವಿನ ಸಹಾಯವನ್ನು ಕೋರಿದರು. ಅವರು ಯುದ್ಧದಲ್ಲಿ ಅಸುರನ ವಿರುದ್ಧ ಹೋರಾಡಿದರು, ಆದರೆ ಅವನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಅವರು ಬದರಿಕಾಶ್ರಮದ ಸುತ್ತಮುತ್ತಲಿನ ಸಿಂಹಾವತಿ ಎಂಬ ಗುಹೆಗೆ ಪ್ರಯಾಣಿಸಿದರು. ಅಲ್ಲಿ ಅವರನ್ನು ಮುರಾಸುರನು ಹಿಂಬಾಲಿಸಿದನು. ಅಲ್ಲಿ ವಿಷ್ಣುವು ತನ್ನ ದೈವಿಕ ಶಕ್ತಿಯಿಂದ ಸೃಷ್ಟಿಸಲ್ಪಟ್ಟ ಯೋಗಮಾಯ ಎಂಬ ದೇವತೆಯನ್ನು ಕರೆದನು. ಅವಳು ಅಸುರನನ್ನು ಕೊಂದನು. ಪ್ರಸನ್ನನಾದ ವಿಷ್ಣುವು ದೇವಿಗೆ ಏಕಾದಶಿ ಎಂಬ ಉಪನಾಮವನ್ನು ಅರ್ಪಿಸಿದನು ಮತ್ತು ಅವಳು ಭೂಮಿಯ ಎಲ್ಲಾ ಜನರ ಪಾಪಗಳನ್ನು ನಾಶಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾಳೆ ಎಂದು ಘೋಷಿಸಿದನು. ವೈಷ್ಣವ ಸಂಪ್ರದಾಯದಲ್ಲಿ ಈ ಸಂದರ್ಭದಲ್ಲಿ ಉಪವಾಸವನ್ನು ಆಚರಿಸುವ ಮತ್ತು ಏಕಾದಶಿಯನ್ನು ಆರಾಧಿಸುವ ಎಲ್ಲರೂ ವೈಕುಂಠವನ್ನು ಪಡೆಯುತ್ತಾರೆ. ಹೀಗೆ ಮೊದಲ ಏಕಾದಶಿ ಅಸ್ತಿತ್ವಕ್ಕೆ ಬಂದಿತು. ಅದು ಧನುರ್ಮಾಸ ಶುಕ್ಲ ಪಕ್ಷ ಏಕಾದಶಿಯಾಗಿತ್ತು. ನಂತರದ ಕಥೆಯ ಪ್ರಕಾರ ಒಮ್ಮೆ ಅಯೋಧ್ಯೆಯ ವೈಷ್ಣವ ರಾಜ ಅಂಬರೀಷನಿದ್ದನು. ಅವನು ಯಾವಾಗಲೂ ಈ ಸಂದರ್ಭಕ್ಕಾಗಿ ಉಪವಾಸದ ಪ್ರತಿಜ್ಞೆಯನ್ನು ನಿರ್ವಹಿಸುತ್ತಿದ್ದನು. ಒಮ್ಮೆ ಈ ಸಂದರ್ಭಕ್ಕಾಗಿ 3 ದಿನಗಳ ಉಪವಾಸದ ನಂತರ ಅವನು ತನ್ನ ಉಪವಾಸವನ್ನು ಮುರಿಯಲು ಮುಂದಾದಾಗ ದೂರ್ವಾಸ ಋಷಿಯು ಅವನ ನಗರದ ದ್ವಾರಗಳಲ್ಲಿ ಕಾಣಿಸಿಕೊಂಡನು. ರಾಜನು ಋಷಿಯನ್ನು ಗೌರವದಿಂದ ಸ್ವೀಕರಿಸಿದನು ಮತ್ತು ಅವನಿಗೆ ಊಟವನ್ನು ನೀಡಿದನು. ನಂತರದವನು ಅದನ್ನು ಸ್ವೀಕರಿಸಿದನು, ಆದರೆ ಮೊದಲು ಅವನ ಧಾರ್ಮಿಕ ಶುದ್ಧೀಕರಣವನ್ನು ಮಾಡಲು ಹೋದನು. ಅಂಬರೀಷ ಬಹಳ ಹೊತ್ತು ಕಾಯುತ್ತಿದ್ದರೂ ಋಷಿ ಹಿಂತಿರುಗಲಿಲ್ಲ. ಉಪವಾಸ ಮುರಿಯುವ ಶುಭ ಮುಹೂರ್ತ ಸಮೀಪಿಸಿತು. ಅವರು ಸಂದಿಗ್ಧತೆಯನ್ನು ಎದುರಿಸಿದರು. ದಿನವು ಮುಗಿಯುವ ಮೊದಲು ಅವನು ತನ್ನ ಉಪವಾಸವನ್ನು ಮುರಿಯದಿದ್ದರೆ ಅವನ ಉಪವಾಸದ ಕಾರ್ಯವು ಫಲ ನೀಡುವುದಿಲ್ಲ. ಆದಾಗ್ಯೂ ದೂರ್ವಾಸ ಹಿಂದಿರುಗುವ ಮೊದಲು ಅವನು ಒಂದು ತುಣುಕಿನ ಆಹಾರವನ್ನು ಸೇವಿಸಿದರೆ ಅದು ಅಗೌರವವೆಂದು ಪರಿಗಣಿಸಲ್ಪಟ್ಟಿತು. ಅವನು ಸ್ವಲ್ಪ ನೀರು ಕುಡಿಯಲು ನಿರ್ಧರಿಸಿದನು. ಅದು ಅವನ ಉಪವಾಸವನ್ನು ಮುರಿದು, ಆದರೆ ಋಷಿಗೆ ಅವಮಾನಕರವೆಂದು ತೋರುವುದಿಲ್ಲ ಎಂದು ಆಶಿಸಿದರು. ಅವನು ಹಿಂದಿರುಗಿದಾಗ ದೂರ್ವಾಸನು ಕೋಪಗೊಂಡನು ಮತ್ತು ಅವನ ತಲೆಯಿಂದ ಒಂದು ಕೂದಲನ್ನು ಹರಿದು ಹಾಕಿದನು. ಅದನ್ನು ರಾಜನ ಮೇಲೆ ಆಕ್ರಮಣ ಮಾಡಲು ಕಳುಹಿಸಲಾಯಿತು. ವಿಷ್ಣುವಿನ ಸುದರ್ಶನ ಚಕ್ರವು ಗುಂಪನ್ನು ನಾಶಮಾಡಲು ಮಧ್ಯಪ್ರವೇಶಿಸಿತು. ನಂತರ ಅದು ಋಷಿಯನ್ನು ಬೆನ್ನಟ್ಟಲು ಮುಂದಾಯಿತು. ದೂರ್ವಾಸನು ಓಡಿಹೋದನು. ಬ್ರಹ್ಮ ಮತ್ತು ಶಿವನ ರಕ್ಷಣೆಯನ್ನು ಪಡೆಯಲು ಪ್ರಯತ್ನಿಸಿದನು, ಆದರೆ ಇಬ್ಬರು ದೇವತೆಗಳು ಅವನಿಗೆ ಆಶ್ರಯವನ್ನು ನಿರಾಕರಿಸಿದರು. ಅಂತಿಮವಾಗಿ ದೂರ್ವಾಸನು ವಿಷ್ಣುವಿನಿಂದಲೇ ತನ್ನ ಪ್ರಾಣವನ್ನು ಬೇಡಿಕೊಂಡನು. ಅವನ ಮೋಕ್ಷವು ತನ್ನ ಭಕ್ತರ ಕೈಯಲ್ಲಿದೆ ಎಂದು ತಿಳಿಸಿದನು. ಅದರಂತೆ ದೂರ್ವಾಸನು ಅಂಬರೀಷನಲ್ಲಿ ಕ್ಷಮೆಯನ್ನು ಕೇಳಿದನು ಮತ್ತು ಉಳಿಸಿದನು. ಮತ್ತೊಂದು ದಂತಕಥೆಯ ಪ್ರಕಾರ ವಿಷ್ಣುವು ತನ್ನ ವಿರುದ್ಧದ ಹೊರತಾಗಿಯೂ ಇಬ್ಬರು ಅಸುರರಿಗೆ, ರಾಕ್ಷಸರಿಗೆ ವೈಕುಂಠದ ಅವನ ನಿವಾಸ ದ್ವಾರವನ್ನು ತೆರೆದನು. ಅವರು ಈ ವರವನ್ನು ಕೇಳಿದರು. ಅವರ ಕಥೆಯನ್ನು ಕೇಳುವವರು ಮತ್ತು ವೈಕುಂಠ ದ್ವಾರಂ ಎಂಬ ಬಾಗಿಲಿನಿಂದ ಹೊರಬರುವ ವಿಷ್ಣುವಿನ ಚಿತ್ರವನ್ನು ನೋಡುವವರು ವೈಕುಂಠವನ್ನು ತಲುಪುತ್ತಾರೆ. ಭಾರತದಾದ್ಯಂತ ಇರುವ ದೇವಾಲಯಗಳು ಈ ದಿನದಂದು ಭಕ್ತಾದಿಗಳಿಗೆ ನಡೆಯಲು ಒಂದು ರೀತಿಯ ರಚನೆಯನ್ನು ಮಾಡುತ್ತವೆ. ವೈಷ್ಣವರು ಈ ದಿನದಂದು ವೈಕುಂಠದ ದ್ವಾರ ತೆರೆಯಲಾಗುತ್ತದೆ ಎಂದು ನಂಬುತ್ತಾರೆ. ಚಂದ್ರನ ಕ್ಯಾಲೆಂಡರ್ನಲ್ಲಿ ಮಾರ್ಗಶೀರ್ಷ ಶುಕ್ಲ ಪಕ್ಷ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಎಂದು ಕರೆಯಲಾಗುತ್ತದೆ. ವೇದಗಳ ವಿಶೇಷ ಪ್ರಾರ್ಥನೆಗಳು, ನಾಲಯೈರ ದಿವ್ಯ ಪ್ರಬಂಧಂ, ವೈಕುಂಠ ಗದ್ಯಂ ಜೊತೆಗೆ ವೈಕುಂಠ ದ್ವಾರ ಪೂಜೆ,
ಪ್ರಕಾರೋತ್ಸವ, ಶ್ರೀವೇಳಿ, ಉಯ್ಯಾಲೆ ಪೂಜೆ, ಊಂಜಲ್ ಪ್ರಬಂಧಂ, ಯಜ್ಞಗಳು, ಪ್ರವಚನಗಳು ಮತ್ತು ಭಾಷಣಗಳನ್ನು ವಿಷ್ಣು ದೇವಾಲಯದ ಸುತ್ತಲೂ ಏರ್ಪಡಿಸಲಾಗಿದೆ. ಈ ಮಂಗಳಕರ ದಿನದಂದು ಜಗತ್ತು ವೈಕುಂಠವು ಹಿಂದೂ ರಕ್ಷಕ ದೇವತೆಯಾದ ವಿಷ್ಣುವಿನ ವಾಸಸ್ಥಾನವನ್ನು ಸೂಚಿಸುತ್ತದೆ. ವೈಷ್ಣವರು ವಿಷ್ಣುವಿನ ಪಾದಗಳನ್ನು ವಿಷ್ಣುಪಾದ ಅಥವಾ ಪರಮಪದ, ಅಂತಿಮ ಪಾದಗಳು ಎಂದು ಪರಿಗಣಿಸುತ್ತಾರೆ, ಏಕೆಂದರೆ ಇದು ವಿಷ್ಣು ಮತ್ತು ಅವನ ಭಕ್ತರು ಶುದ್ಧ ಸತ್ವ ಅಥವಾ ಶುದ್ಧತೆ ಮತ್ತು ಒಳ್ಳೆಯತನದ ಪರಮೋಚ್ಚ ಸ್ಥಿತಿಯಲ್ಲಿ ನೆಲೆಸುವ ಕ್ಷೇತ್ರವೆಂದು ಪರಿಗಣಿಸಲಾಗಿದೆ. ವಿಷ್ಣು ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿಯು ಧನುರ್ಮಾಸ ವ್ರತ ಮತ್ತು ಅದರ ಪೂಜೆಯ ಭಾಗವಾಗಿದೆ. ಶ್ರೀ ವೈಷ್ಣವರಿಗೆ ಸಂಯಮ ಮತ್ತು ಆಹಾರ ನಿರ್ಬಂಧಗಳನ್ನು ಒಳಗೊಂಡಂತೆ ಹಲವಾರು ವೈಷ್ಣವರು ಧನುರ್ಮಾಸಂನ ಸಂಪೂರ್ಣ ತಿಂಗಳ ಉಪವಾಸವನ್ನು ಆಚರಿಸುತ್ತಾರೆ. ವಿಷ್ಣು ಪುರಾಣದ ಪ್ರಕಾರ ವೈಕುಂಠ ಏಕಾದಶಿಯಂದು ಉಪವಾಸ ಮಾಡುವುದು ವರ್ಷದ ಉಳಿದ 23 ಏಕಾದಶಿಗಳ ಉಪವಾಸಕ್ಕೆ ಸಮನಾಗಿರುತ್ತದೆ. ಆದಾಗ್ಯೂ ವೈಷ್ಣವ ಸಂಪ್ರದಾಯದ ಪ್ರಕಾರ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷಗಳೆರಡರ ಏಕಾದಶಿಗಳಲ್ಲಿ ಉಪವಾಸ ಕಡ್ಡಾಯವಾಗಿದೆ. ಏಕಾದಶಿಯಂದು ಉಪವಾಸವನ್ನು ಇತರ ಧಾರ್ಮಿಕ ಆಚರಣೆಗಳಿಗಿಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಪಕ್ಷದ 11ನೇ ದಿನವಾದ ಏಕಾದಶಿಯಂದು ಸಂಪೂರ್ಣ ಉಪವಾಸವನ್ನು ಆಚರಿಸಬೇಕು. ಅದಕ್ಕಾಗಿಯೇ ದ್ವಾದಶಿಯಂದು 12ನೇ ದಿನ ಭೋಜನವನ್ನು ಆರೋಗ್ಯಕರ, ಪೌಷ್ಟಿಕ ಮತ್ತು ಹೊಟ್ಟೆ ತುಂಬಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ವೈಕುಂಠ ಏಕಾದಶಿ ಉಪವಾಸವು ಅದಕ್ಕೆ ಸಂಬಂಧಿಸಿದವರ ಪ್ರಮುಖ ಅಂಶವಾಗಿದೆ. ಜನರು ಇಡೀ ದಿನ ಉಪವಾಸ ಮಾಡುತ್ತಾರೆ ಮತ್ತು ಜಾಗರಣೆ ಮಾಡುತ್ತಾರೆ. ವಿಷ್ಣುವಿಗೆ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸಲಾಗುತ್ತದೆ ಮತ್ತು ಭಕ್ತರು ವಿಷ್ಣುವಿನ ನಾಮದ ಪಠಣ ಮತ್ತು ಧ್ಯಾನದಲ್ಲಿ ತೊಡಗುತ್ತಾರೆ. ಆಚರಣೆಯ ಹಿಂದಿನ ದಿನವಾದ ದಶಮಿ ಯಂದು ವೈಕುಂಠ ಏಕಾದಶಿ ಉಪವಾಸವನ್ನು ತೆಗೆದುಕೊಳ್ಳುವ ಭಕ್ತರು ಮಧ್ಯಾಹ್ನದ ಊಟವನ್ನು ಮಾತ್ರ ತೆಗೆದುಕೊಳ್ಳಬೇಕು. ಏಕಾದಶಿಯಂದು ಮರುದಿನ ಅವರು ಸಂಪೂರ್ಣ ಉಪವಾಸವನ್ನು ನಿರ್ವಹಿಸಬೇಕು ಮತ್ತು ವಿಷ್ಣುವಿನ ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ತೊಡಗಬೇಕು. ಅವರು ಅಕ್ಕಿ ತೆಗೆದುಕೊಳ್ಳುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಆ ರಾತ್ರಿ ಜನರು ಇಡೀ ರಾತ್ರಿ ಜಾಗರಣೆ ಮಾಡುತ್ತಾರೆ ಮತ್ತು ಹೆಚ್ಚಾಗಿ ಬೆಳಗಿನ ಜಾವದಲ್ಲಿ ವಿಷ್ಣು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಶೈವ ಪಂಥವು ಈ ದಿನವನ್ನು ತ್ರಿಕೋಟಿ ಏಕಾದಶಿ ಎಂದು ಆಚರಿಸುತ್ತದೆ. ಅಲ್ಲಿ ಅನುಯಾಯಿಗಳು ಹಿಂದೂ ಪಂಥಾಹ್ವಾನದಲ್ಲಿರುವ ಎಲ್ಲಾ ದೇವತೆಗಳು ಶಿವನಿಗೆ ನಮನ ಸಲ್ಲಿಸುವ ದಿನಾಂಕ ಎಂದು ಪರಿಗಣಿಸುತ್ತಾರೆ. ಈ ಸಂದರ್ಭದ ಆಚರಣೆಗಳು ಎಲ್ಲಾ ವೆಂಕಟೇಶ್ವರ ದೇವಸ್ಥಾನಗಳಲ್ಲಿ ವ್ಯಾಪಿಸಿವೆ. ಈ ನಿರ್ದಿಷ್ಟ ಹಬ್ಬಕ್ಕೆ ಅತ್ಯಂತ ಪ್ರಮುಖವಾದದ್ದು ಶ್ರೀರಂಗಂನಲ್ಲಿ ಎಂದು ಪರಿಗಣಿಸಲಾಗುತ್ತದೆ. ಇದು ನಿರ್ದಿಷ್ಟವಾಗಿ ಸ್ವರ್ಗ ವಾಸಲ್ ತೆರೆಯುವಿಕೆಗೆ ಹೆಸರುವಾಸಿಯಾಗಿದೆ. ವೆಂಕಟೇಶ್ವರನ ಅತ್ಯಂತ ಪೂಜ್ಯ ನಿವಾಸವನ್ನು ಹೊಂದಿರುವ ತಿರುಮಲ ಬೆಟ್ಟಗಳಲ್ಲಿರುವ ತಿರುಪತಿಯಲ್ಲಿ ಮುಂದಿನ ಪ್ರಮುಖವೆಂದು ಪರಿಗಣಿಸಲಾಗಿದೆ. ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಂಗಂ ವೈಕುಂಠ ಏಕಾದಶಿ ಆಚರಣೆಗಳು 20 ದಿನಗಳವರೆಗೆ ಇರುತ್ತದೆ. 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಬೆಳಿಗ್ಗೆ ಭಾಗ 10 ದಿನಗಳು ಮತ್ತು ರಾತ್ರಿ ಭಾಗ 10 ದಿನಗಳು. ವಿಷ್ಣುವು ರಂಗನಾಥನ ಮುಲಾವರಾಗಿ ಎಲ್ಲ 20 ದಿನಗಳಲ್ಲಿ ತನ್ನ ಮುತ್ತಂಗಿಯಲ್ಲಿ ಮುತ್ತುಗಳ ರಕ್ಷಾಕವಚದಲ್ಲಿ ಭಕ್ತರನ್ನು ಆಶೀರ್ವದಿಸುತ್ತಾನೆ ಎಂದು ಪರಿಗಣಿಸಲಾಗಿದೆ. ಪಾಗಲ್ ಪಥುವಿನ 10ನೇ ದಿನದಂದು ಅಂದರೆ ವೈಕುಂಠ ಏಕಾದಶಿಯ ಹಿಂದಿನ ದಿನ ಉತ್ಸವರ್ ಮೆರವಣಿಗೆಯ ವಿಗ್ರಹ ನಾಮಪೆರುಮಾಳೆಂಬ ಹೆಸರಿನ ಮೋಹಿನಿ ರೂಪದಲ್ಲಿ ಭಕ್ತರನ್ನು ಆಶೀರ್ವದಿಸುತ್ತಾನೆ ಎಂದು ನಂಬಲಾಗಿದೆ. ವೈಕುಂಠ ಏಕಾದಶಿಯಂದು ಬೆಳಗಿನ ಸಮಯದಲ್ಲಿ ನಾಮಪೆರುಮಾಳ್ ಭಕ್ತರನ್ನು ಆಶೀರ್ವದಿಸುತ್ತಾರೆ, ವಜ್ರ ಮತ್ತು ರತ್ನಗಳ ರಕ್ಷಾಕವಚವನ್ನು ಧರಿಸುತ್ತಾರೆ ಮತ್ತು ಗರ್ಭಗುಡಿಯಿಂದ ವೈಕುಂಠದ ದ್ವಾರವಾದ ಪರಮಪಾದ ವಾಸಲ್ ಎಂದು ಕರೆಯಲ್ಪಡುವ ಉತ್ತರದ ದ್ವಾರದ ಮೂಲಕ 1000 ಕಂಬಗಳ ಸಭಾಂಗಣಕ್ಕೆ ಕರೆತರುತ್ತಾರೆ. ಈ ದ್ವಾರವನ್ನು ವರ್ಷಕ್ಕೊಮ್ಮೆ ತೆರೆಯಲಾಗುತ್ತದೆ. ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಮಾತ್ರ. ಯಾರು ಪರಮಪದ ವಾಸಲನ್ನು ಹಾದು ಹೋಗುತ್ತಾರೋ ಅವರು ವೈಕುಂಠವನ್ನು ಹೊಂದುತ್ತಾರೆ ಎಂದು ಹೇಳಲಾಗುತ್ತದೆ. ಈ ಕಾರಣಕ್ಕಾಗಿ ಇದನ್ನು ಸ್ವರ್ಗ ವಾಸಲ್ ಎಂದೂ ಕರೆಯುತ್ತಾರೆ. ತಿರುಮಲ ವೆಂಕಟೇಶ್ವರ ದೇವಸ್ಥಾನವು ಮುಕ್ಕೋಟಿ ಏಕಾದಶಿಯನ್ನು ಆಚರಿಸಲು ಇದೇ ರೀತಿಯ ಪರಿಕಲ್ಪನೆಯನ್ನು ಹೊಂದಿದೆ.
ಇದನ್ನು ತೆಲುಗು ಮಾತನಾಡುವ ಪ್ರದೇಶಗಳಲ್ಲಿ ಕರೆಯಲಾಗುತ್ತದೆ. ತಿರುಮಲವು ಗರ್ಭಗುಡಿಯನ್ನು ಸುತ್ತುವರೆದಿರುವ ವೈಕುಂಠ ದ್ವಾರಂ ಎಂಬ ವಿಶೇಷ ಪ್ರವೇಶವನ್ನು ಹೊಂದಿದೆ. ದ್ವಾರಂ ಅನ್ನು ವೈಕುಂಠ ಏಕಾದಶಿಯಂದು ಮಾತ್ರ ತೆರೆಯಲಾಗುತ್ತದೆ ಮತ್ತು ಈ ನಿರ್ದಿಷ್ಟ ದಿನದಂದು ಈ ವೈಕುಂಠ ದ್ವಾರಂ ಮೂಲಕ ಹಾದುಹೋಗುವ ಯಾವುದೇ ವ್ಯಕ್ತಿ ವೈಕುಂಠವನ್ನು ತಲುಪುತ್ತಾನೆ ಎಂದು ನಂಬಲಾಗಿದೆ. ವೈಕುಂಠ ಏಕಾದಶಿಯಂದು ದೇವಾಲಯವು ಯಾತ್ರಿಕರು ಮತ್ತು ಗಣ್ಯರ ಭಾರೀ ಒಳಹರಿವಿಗೆ ಸಾಕ್ಷಿಯಾಗಿದೆ. ಹೆಚ್ಚಿನ ಹಿಂದೂ ಹಬ್ಬಗಳನ್ನು ಹಿಂದೂ ಚಾಂದ್ರಮಾನ ಕ್ಯಾಲೆಂಡರ್ನ ಚಂದ್ರನ ಭಾಗವನ್ನು ಬಳಸಿ ನಿಗದಿಪಡಿಸಲಾಗಿದೆ. ಈ ಹಬ್ಬ ಇದಕ್ಕೆ ಅಪವಾದ. ಹಿಂದೂ ಕ್ಯಾಲೆಂಡರ್ನ ಸೌರ ಮತ್ತು ಚಂದ್ರನ ಭಾಗಗಳ ಸಂಯೋಜನೆಯನ್ನು ಬಳಸಿಕೊಂಡು ಇದನ್ನು ನಿಗದಿಪಡಿಸಲಾಗಿದೆ.